ಸರ್ ಎಲ್ಲ ಓಕೆ, ಬಟ್ ಇವಾಗ ನನಗೆ ಪ್ರೀ ಡಯಾಬಿಟಿಸ್ ಸ್ಟೇಟ್ ಇದೆ ಅಥವಾ ಸದ್ಯಕ್ಕೆ ಡಯಾಬಿಟಿಸ್ ಇಲ್ಲ, ಬಟ್ ಸಮ್ಹೌ ನನಗೆ ಏನೋ ಅಸ್ತಮೈತನ ಮಾಡಿದಿರ್ಬೋದು ಅಥವಾ ಯಾವುದೋ ಬೇರೆ ರೀಸನ್ ದಿಂದ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಇವೆಲ್ಲ ರೀಸನ್ ದಿಂದ ನನಗೆ ಇವಾಗ ಸೆಕ್ಸ್ ಪ್ರಾಬ್ಲಮ್ ಆಗಿದೆ. ನಾನು ಏನ್ ಮಾಡ್ಬೋದು ವಿತೌಟ್ ಯಾವುದೋ ಡಾಕ್ಟರ್ ಹತ್ರ ಹೋಗಲ್ದೇನೆ ನನಗೆ ಹೇಗೆ ನಾವು ಚಿಕಿತ್ಸೆ ಮಾಡ್ಬೋದು ಅಂತ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ಇದು ಏನು ವಿಚಾರ ಬಂದಿದೆ, ನಾನು ಹೇಗೆ ರೆಡಿ ಆಗ್ಬೋದು ಅಂದ್ರೆ ಅರ್ಧ ವರ್ಕ್ ಅಲ್ಲೇ ಮುಗೀತು, 50% ವರ್ಕ್ ಡನ್. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಫಿಸಿಕಲಿ ಆಕ್ಟಿವಿಟಿ ಅಂದ್ರೆ ಏನು? ಡೈಲಿ 1 hour ನೀವು ಜಾಗಿಂಗ್ ಮಾಡ್ಬೋದು, ಮನೆಯಲ್ಲಿನೇ ಸ್ವಲ್ಪ ಪುಷಪ್ಸು, ಸ್ಕ್ವಾಟ್ಸು, ಊಟಕ್ಕೆ ಬೈಟಕ್ಕೂ ಎಲ್ಲ ಮಾಡ್ಬೋದು ವ್ಯಾಯಾಮ, ಅಥವಾ ಜಿಮ್ ಸೇರ್ಬೋದು, ಅಥವಾ ರನ್ನಿಂಗ್ ಮಾಡ್ಬೋದು, ಅಥವಾ ಸ್ವಿಮ್ಮಿಂಗ್ ಮಾಡ್ಬೋದು, ಸೈಕ್ಲಿಂಗ್ ಮಾಡ್ಬೋದು. ಏನೋ ಮಾಡಿ ಚೆನ್ನಾಗಿ ಬೆವರ್ಬೇಕು. ಬೆವರ್ದಾದ್ಮೇಲೆ ಏನಾಗುತ್ತೆ, ನಮಗೆ ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಆಕ್ಸಿಜನೇಷನ್ ಜಾಸ್ತಿ ಆಗುತ್ತೆ. ಒಂದು ಸ್ಟಡಿ ಏನ್ ಹೇಳುತ್ತೆ ಅಂದ್ರೆ, ನಮ್ಮ ಬಾಡಿನಲ್ಲಿ ಎಷ್ಟು ಆಕ್ಸಿಜನ್ ಚೆನ್ನಾಗಿರುತ್ತೆ ನೋಡಿ, ಬಾಡಿನಲ್ಲಿ ಪ್ರತಿಯೊಂದು ನರ ಚೆನ್ನಾಗಿರುತ್ತೆ. ಬಾಡಿನಲ್ಲಿ ಆಕ್ಸಿಜನ್ ಕಡಿಮೆ ಆಗ್ತಾ ಹೋಗಿದಾಗ ಏನಾಗುತ್ತೆ, ಬಾಡಿನಲ್ಲಿ ಪ್ರತಿಯೊಂದು ಪ್ರಾಬ್ಲಮ್, ಅದು ಕ್ಯಾನ್ಸರ್ ಪೇಶಿ ಇರ್ಬೋದು, ಅಥವಾ ಫ್ಯಾಟ್ ಟಿಶ್ಯೂಸ್ ಇರ್ಬೋದು, ಅಥವಾ ಜಸ್ಟ್ ಬಾಡಿನಲ್ಲಿ ಆಗೋ ಊತ ಇರ್ಬೋದು, ಇನ್ಫ್ಲಮೇಷನ್ ಇರ್ಬೋದು, ಇನ್ಫೆಕ್ಷನ್ ಇರ್ಬೋದು, ಇವೆಲ್ಲ ಜಾಸ್ತಿ. ಸೊ ಬಾಡಿನಲ್ಲಿ ಆಕ್ಸಿಜನ್ ಜಾಸ್ತಿ ಮಾಡ್ಬೇಕಂದ್ರೆ ವ್ಯಾಯಾಮಕ್ಕೆ ರಿಪ್ಲೇಸ್ಮೆಂಟೇ ಇಲ್ಲ. ಸೊ ವ್ಯಾಯಾಮ ಮಾಡಿ, ಮೈಂಡ್ ರಿಲ್ಯಾಕ್ಸೇಷನ್ ಮಾಡೋಕ್ಕೆ ಒಂದು 15 ನಿಮಿಷ ಯೋಗ ಅಥವಾ ಪ್ರಾಣಾಯಾಮ ಮಾಡಿ. ವ್ಯಾಯಾಮನಲ್ಲಿನೂ ಪರ್ಟಿಕ್ಯುಲರ್ಲಿ ಕೀಗಲ್ ಎಕ್ಸಸೈಸ್ ಅಂತ ಬರುತ್ತೆ. ಕೀಗಲ್ ಎಕ್ಸಸೈಸ್ ಅಂದ್ರೆ ಏನು? ನಮ್ಮೇನ್ ಪೆಲ್ವಿಕ್ ಫ್ಲೋರ್ ಅಥವಾ ಪೆನಿಸ್ಗೆ ಸಪ್ಲೈ ಆಗುವ ಏನು ಮಾಂಸಪೇಶಿಗಳಿರುತ್ತೆ ನೋಡಿ, ಆ ಏರಿಯಾನ ಸ್ಟ್ರೆಂತ್ ಮಾಡೋದು. ಕೀಗಲ್ ಎಕ್ಸಸೈಸ್ ನೀವು ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ರೆ ವಿಡಿಯೋ ಸಿಗುತ್ತೆ. ಅಥವಾ ನಾನು ಹೇಳ್ತೀನಿ ಕೀಗಲ್ ಎಕ್ಸಸೈಸ್ ಏನೇನು ಮಾಡಬಹುದು ಅಂದ್ರೆ, ಇವಾಗ ಈ ತೊಡೆ ಇದೆ, ಹೊಕ್ಕಳ ಇದೆ, ಈ ಎರಡು ಒಳಗಡೆ ಏನು 1 feet ಅರ್ಧ ಫೀಟ್ ಏನು ಏರಿಯಾ ಇದೆ ನೋಡಿ ಮಸಲ್ಸು, ಅದಕ್ಕೆ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅಂತಾರೆ. ಅದನ್ನ ನಾವು ಹೇಗೆ ಇಂಪ್ರೂವ್ ಮಾಡ್ಬೋದು? ಅರ್ಧ ಸ್ಕ್ವಾಟ್ಸ್ ಮಾಡ್ಬೇಕು, ಹಾಫ್ ಸ್ಕ್ವಾಟ್ಸ್ ಅಂತೀವಿ ನೋಡಿ, ಅಂದ್ರೆ ಜಸ್ಟ್ ಅರ್ಧ ಆಗಿ ಕೆಳಗಡೆ ಕೂತ್ಕೋಬೇಕು. ಒಂದು. ಎರಡನೇದಂದ್ರೆ ಭುಜಂಗಾಸನ ಅಂತ ಹೇಳ್ತಾರೆ. ಭುಜಂಗಾಸನ ಏನಂದ್ರೆ ಬಾಡಿನ ಹಾವು ತರ ಸ್ಟ್ರೆಚ್ ಮಾಡೋದು. ಈ ಪೋರ್ಷನ್ ಅಲ್ಲಿ ಅವಾಗ ಏನಾಗುತ್ತೆ, ನಿಮ್ಗೆ ಪ್ರೆಷರ್ ಹೋಗ್ಬಿಡುತ್ತೆ. ಮೂರನೇದು, ನೀವು ಯಾವಾಗ ರೀಸೆಸ್ ಪಾಸ್ ಮಾಡಿ ಹೋಗಿದಾಗ, ರೀಸೆಸ್ ಪಾಸ್ ಮಾಡುವಾಗ ಸ್ವಲ್ಪ ರೀಸೆಸ್ ಪಾಸ್ ಮಾಡಿ ಹೋಲ್ಡ್ ಮಾಡಿ, ಪಾಸ್ ಮಾಡಿ ಹೋಲ್ಡ್ ಮಾಡಿ, 2-3 ಸತಿ ಈ ತರ ಮಾಡ್ತಾ ಇರಿ. ಅದರದಿಂದ ಏನಾಗುತ್ತೆ, ಆ ವೆಸಲ್ಸ್ ಮೇಲೆ, ಆ ಮಸಲ್ಸ್ ಮೇಲೆ ಕಂಟ್ರೋಲ್ ಬರುತ್ತೆ. ನೀವು ಸ್ಪೆಸಿಫಿಕಲಿ ಸ್ವಲ್ಪ ಇನ್ನ ಎಲಾಬೊರೇಟ್ ಬೇಕಂದ್ರೆ ಜಸ್ಟ್ ನೀವು ಯೂಟ್ಯೂಬ್ ನಲ್ಲಿ ಕೀಗಲ್ ಎಕ್ಸಸೈಸ್ ಅಂತ ಸರ್ಚ್ ಮಾಡಿ, ನಿಮ್ಗೆ ಇದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಸಿಗುತ್ತೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇವಾಗ ನಿಮ್ಮೂರ್ ದೌರ್ಬಲ್ಯತೆಗೆ ಚಿಕಿತ್ಸೆನಲ್ಲಿ ವ್ಯಾಯಾಮ ಒಂದು ಮುಗೀತು. ಎರಡನೇದ ಅಂದ್ರೆ ನಮ್ಮ ಆಹಾರ ಅಂದ್ರೆ ಏನು, ನಾವು ಏನೇನ್ ಜಾಸ್ತಿ ತಗೋಬೇಕು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸೆಕ್ಸ್ ಗಾಗಿ ದ ಬೆಸ್ಟ್ ಈಸ್ ನುಗ್ಗೆಕಾಯಿ ಅಥವಾ ಡ್ರಮ್ ಸ್ಟಿಕ್. ನುಗ್ಗೆಕಾಯಿ ನೀವು ಸಾಂಬಾರ್ನಲ್ಲಿ ತಿನ್ಬಹುದು, ನುಗ್ಗೆಕಾಯಿ ಪಲ್ಯ ಮಾಡಿ ತಿನ್ಬಹುದು, ಅಥವಾ ನುಗ್ಗೆಕಾಯಿ ಸೊಪ್ಪು ಸಾರು ತಿನ್ಬಹುದು. ಏನೋ ಮಾಡಿ ನುಗ್ಗೆಕಾಯಿ ತಿನ್ನಿ. ನಮ್ಮ ಇಂಡಿಯಾನಲ್ಲಿ ಇನ್ನ ಅಷ್ಟು ಮಾರ್ಕೆಟ್ ಇಲ್ಲ, ಬಟ್ ಫಾರಿನ್ ನಲ್ಲಿ ಮೊರಿಂಗಾ ಅಥವಾ ಮೊರಿಂಗಾ ಪೌಡರ್ ಅಂತ 100 ಗ್ರಾಮ್ ಏನಿದೆಯಲ್ಲ ಡಬ್ಬಿ, $60, $70, $100 ವರೆಗೆ ಹೋಗ್ತಾ ಇದೆ. ಅಂದ್ರೆ 7,500 8,000 ರೇಂಜ್ ನಲ್ಲಿ ಹೋಗ್ತಾ ಇದೆ. ನಮ್ಮಲ್ಲಿ ನುಗ್ಗೆಕಾಯಿ ಪ್ರತಿಯೊಂದು ಹಳ್ಳಿ ಊರಿನಲ್ಲಿ ಮನೆಯಲ್ಲಿ ನುಗ್ಗೆಕಾಯಿ ಇರುತ್ತೆ. ಅದೇ ಎಲೆ ತೆಗ್ದ್ಬಿಟ್ಟು ಒಣಗಿಸ್ಬಿಟ್ಟು ಅದೇ ಪೌಡರ್ ಮಾಡ್ಬಿಟ್ಟು ತಿನ್ಬೋದು ತಾವು. ಸೊ ನಿಮಗೆ ಫ್ರೆಶ್ ಸಿಗುತ್ತೆ. ನೀವು ಡೈರೆಕ್ಟ್ ಆಗಿ ಅದು ಎಲೆನ ಫ್ರೈ ಮಾಡ್ಬಿಟ್ಟು ತಿನ್ಬೋದು, ಸಾಂಬಾರ್ನಲ್ಲಿ ಹಾಕಿ ತಿನ್ಬೋದು. ಸೊ ನುಗ್ಗೆಕಾಯಿ ರೆಗ್ಯುಲರ್ಲಿ ತಿನ್ನಿ. ಇದು ಯಾಕೆ ನುಗ್ಗೆಕಾಯಿ ತಿನ್ಬೇಕಂದ್ರೆ ಇದರಲ್ಲಿ ಆಫ್ರೋಡಿಯಾಸಿಯಾಕ್ ಪ್ರಾಪರ್ಟಿ ಇದೆ. ಆಫ್ರೋಡಿಯಾಸಿಯಾಕ್ ಪ್ರಾಪರ್ಟಿ ಅಂದ್ರೆ ಅದು ಏನಾಗುತ್ತೆ, ಬಾಡಿನಲ್ಲಿ ನೈಟ್ರೋಜನ್ ಅಂತ ಅಂಶ ಇದನ್ನ ಜಾಸ್ತಿ ಮಾಡೋದು ಹೆಲ್ಪ್ ಮಾಡುತ್ತೆ. ಬಾಡಿನಲ್ಲಿ ನೈಟ್ರಿಕ್ ಆಕ್ಸೈಡ್ ಜಾಸ್ತಿ ಮಾಡಕ್ ಹೆಲ್ಪ್ ಆಗುತ್ತೆ. ಈ ನೈಟ್ರಿಕ್ ಆಕ್ಸೈಡ್ ಏನ್ ಮಾಡುತ್ತೆ, ವೆಸಲ್ಸ್ ನ ಡೈಲೇಟ್ ಮಾಡುತ್ತೆ. ಅಂದ್ರೆ ಈಗ ರಕ್ತ ಹೋಗ್ತಾ ಇದೆ ಅಂತ ತಿಳ್ಕಿ, ಪೈಪ್ ಕ್ಲೋಸ್ ಇದ್ದಿದ್ರೆ ರಕ್ತ ಹೋಗಲ್ಲ, ಪೈಪ್ ಈ ತರನೇ ದೊಡ್ಡದಾದ ತಕ್ಷಣ ರಕ್ತ ಜಾಸ್ತಿ ಹೋಗುತ್ತೆ. ಸೊ ವ್ಯಾಸೋ ಡೈಲೇಷನ್ ಆಕ್ಟಿವಿಟಿ ಇದೆ ನೈಟ್ರಿಕ್ ಆಕ್ಸೈಡ್ದು. ಸೊ ಅದಕ್ಕೆ ನುಗ್ಗೆಕಾಯಿ ಚೆನ್ನಾಗಿ ತಗೊಳ್ಳಿ. ಇದರಲ್ಲಿ ಕ್ಯಾಲ್ಸಿಯಂ ರಿಚ್ ಇರುತ್ತೆ, ಇದರಲ್ಲಿ ಮ್ಯಾಗ್ನೀಷಿಯಂ ಇರುತ್ತೆ, ಇದರಲ್ಲಿ ತುಂಬಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂಯಬಲ್ ವಿಟಮಿನ್ಸ್ ಇರುತ್ತೆ. ಅದಕ್ಕೆ ರೆಗ್ಯುಲರ್ ಆಗಿ ನೀವು ನುಗ್ಗೆಕಾಯಿ ವಾರಕ್ಕೆ 1 ದಿನ 2 ದಿನ ಕಂಪಲ್ಸರಿ ತಗೊಳ್ಳಿ. ಫಸ್ಟ್. ಎರಡನೇದು, ನಾನು ಪ್ರತಿ ಒಂದು ವಿಡಿಯೋನಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ನಾಟಿ ಹಸುವಿನ ತುಪ್ಪ ಅಥವಾ ನಮ್ಮ ದೇಶಿ ತಳಿ ಹಸುಗಳೇನಿರುತ್ತೆ ಅಲ್ಲ, ಅದು ಯಾವ್ದು ತಳಿ ಇರ್ಬೋದು, ಅದು ಗೀರ್ ಇರ್ಬೋದು ಅಥವಾ ಬೇರೆ ಬೇರೆ ತಳಿಗಳು ಇರ್ಬೋದು, ಅದರದ್ದು ತುಪ್ಪ. ಅದು ತುಪ್ಪ ಅಂದ್ರೆ ಆಯುರ್ವೇದನಲ್ಲಿ ಅಮೃತ ಅಂತ ಹೇಳಿದ್ದಾರೆ. ಯಾಕೆ ಹೇಳಿದಾರೆ ಅಂದ್ರೆ, ಚರಕ ಸಂಹಿತೆಯಲ್ಲಿ ಯಾವಾಗ ತುಪ್ಪ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡುವಾಗ ಚರಕ ಋಷಿ ಮುನಿಗಳು ಏನ್ ಹೇಳ್ತಾರೆ ಅಂದ್ರೆ, ಘೃತಂ ಪಿತ್ತ ಅನಿಲಹರಂ,
ಘೃತ ಏನಿದೆಯಲ್ಲ, ಪಿತ್ತ ಅಂದ್ರೆ ಬಾಡಿನಲ್ಲಿ ವಾತ ಪಿತ್ತ ಕಫ ಅಂತ 3 ದೋಷ ಇರುತ್ತೆ. ಅದರಲ್ಲಿ ಪಿತ್ತ ಮತ್ತು ವಾತ ದೋಷನ ಏನಾಗುತ್ತೆ ಕಡಿಮೆ ಮಾಡುತ್ತೆ. ಘೃತಂ ಪಿತ್ತ ಅನಿಲಹರಂ ರಸ ಶುಕ್ರ ಓಜಸಂ ಹಿತಂ ಅಂದ್ರೆ ರಸಧಾತು ಹಿಡಿದು ಶುಕ್ರ ಧಾತುವರೆಗೆ, ಮತ್ತು ಓಜ ಅಂದ್ರೆ ಇಮ್ಯುನಿಟಿ. ರಸ ಶುಕ್ರ ಓಜಸಂ ಹಿತಂ ಅಂದ್ರೆ ಇದು ಎಲ್ಲ ರಸದಿಂದ ಓಜವರೆಗೆ ಎಲ್ಲಾ ಏನ್ ಪಾತ್ವೆ ಇದೆಯಲ್ಲ ಅದನ್ನ ಚೆನ್ನಾಗಿದೆ. ರಸ ಶುಕ್ರ ಓಜಸಂ ಹಿತಂ ನಿರ್ವಾಪಕಂ ಮೃದುಕರಂ ಸರ್ವರೋಗ ವಿನಾಶಕಂ. ನಿರ್ವಾಪಕಂ ಅಂದ್ರೆ ಬಾಡಿಗೆ ಮಾಯಿಶ್ಚರೈಸರ್ ತರ ಕೆಲಸ ಮಾಡೋದೆ. ಮೃದುಕರಂ ಅಂದ್ರೆ ಬಾಡಿನಲ್ಲಿ ಶೈಥಿಲ್ಯತೆ, ಸ್ಟಿಫ್ನೆಸ್ ಬರಲ್ಲ, ಬಾಡಿ ಫ್ಲೆಕ್ಸಿಬಲ್ ಆಗಿರುತ್ತೆ. ಸರ್ವ ರೋಗ ವಿನಾಶಕಂ ಅಂದ್ರೆ ಬಾಡಿನಲ್ಲಿ ಆಗುವ ಪ್ರತಿಯೊಂದು ಕಾಯಿಲೆನ ಅವಾಯ್ಡ್ ಮಾಡುತ್ತೆ, ಪ್ರತಿಯೊಂದು ಕಾಯಿಲೆನ ಅಲ್ಲಿಂದ ಅಲ್ಲೇನೆ ಬ್ಲಾಕ್ ಮಾಡುತ್ತೆ. ಅದಕ್ಕೆ ತುಪ್ಪ ತಿನ್ಬೇಕು. ಸೊ ತುಪ್ಪ ನಾನು ಹೇಗ್ ತಗೋಬಹುದು? ಒಂದು ರೊಟ್ಟಿ ಮೇಲೆ ಅಪ್ಲೈ ಮಾಡಿ ತಿನ್ಬಹುದು, ಸಾಂಬಾರ್ನಲ್ಲಿ ಯೂಸ್ ಮಾಡಬಹುದು, ಅಥವಾ ನೀವು ಬಿಸಿ ಬಿಸಿ ಅನ್ನ ಮೇಲೆ ತುಪ್ಪ ಹಾಕಿ ತಿನ್ಬಹುದು, ಅಥವಾ ರಾತ್ರಿ ಮಲಗಬೇಕಾದ್ರೆ 1 ಗ್ಲಾಸ್ ಬಿಸಿ ಬಿಸಿ ಹಾಲಿನಲ್ಲಿ 1 ಚಮಚ ನಾಟಿ ಹಸುವಿನ ತುಪ್ಪ ಮಿಕ್ಸ್ ಮಾಡ್ಬಿಟ್ಟು ಕೂಡ ಕುಡಿಬಹುದು. ಇನ್ಫ್ಯಾಕ್ಟ್ ನಾನ್ ಏನ್ ಹೇಳ್ತೀನಿ ಅಂದ್ರೆ, ನೀವು ತುಪ್ಪ ತಿನ್ನಕೇನ್ ತೊಂದ್ರೆ ಇಲ್ಲ. ತಿನ್ನುವಾಗೂ ಸ್ವಲ್ಪ 1 ಅಥವಾ 2 ಹನಿ ಸ್ವಲ್ಪ ತುಪ್ಪ ಹಿಂಗ್ ತಗೊಂಡ್ಬಿಟ್ಟು ಇವನ್ ಮುಖ ಮೇಲೂ ಸ್ವಲ್ಪ ಈ ತರ ಏನ್ ಮಾಡಿ, ರಾತ್ರಿ ಲೇಡೀಸ್ ಏನ್ ಮಾಡ್ತಾರೆ, ಫೇರ್ ಅಂಡ್ ಲವ್ಲಿ ಅವೆಲ್ಲ ಕ್ರೀಮ್ ಹಾಕ್ತಾರಲ್ಲ, ಆ ತರ ನೀವು ತುಪ್ಪ ಮುಖಕ್ಕೆ ಹಾಕಿ. ಇದರಿಂದ ಇಷ್ಟು ಒಳ್ಳೆ ಕಾಂತಿ ಬರುತ್ತೆ. ಒಂದು ಡಾರ್ಕ್ ಸರ್ಕಲ್ಸ್ ಬರಲ್ಲ ಫೇಸ್ ಮೇಲೆ, ಮತ್ ಶೈನಿಂಗ್ ಚೆನ್ನಾಗಿರುತ್ತೆ ಫೇಸ್ಗೆ. ಸೊ ಅಷ್ಟು ಬೆನಿಫಿಟ್ ಇದೆ ತುಪ್ಪ. ಸೊ ತುಪ್ಪ ರೆಗ್ಯುಲರ್ ಆಗಿ ಯೂಸ್ ಮಾಡಿ. 2ನೇ ತುಪ್ಪ ಆಯ್ತು. 3ನೇದು ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು ಯಾಕಂದ್ರೆ ಪಾಲಕ್ ಸೊಪ್ಪಿನಲ್ಲಿ ಫ್ಲೆವನಾಯ್ಡ್ಸ್ ಅಂತ ಅಂಶ ಇರುತ್ತೆ, ಫೋಲಿಕ್ ಆಸಿಡ್ ಅಂಶ ಇರುತ್ತೆ. ಫೋಲಿಕ್ ಆಸಿಡ್ ಏನ್ ಬೇಕಂದ್ರೆ ಬಾಡಿನಲ್ಲಿ ಹಿಮೋಗ್ಲೋಬಿನ್ ಉತ್ಪತ್ತಿಗೆ ಫೋಲಿಕ್ ಆಸಿಡ್ ಇಸ್ ವೆರಿ ಇಂಪಾರ್ಟೆಂಟ್. ಫೋಲಿಕ್ ಆಸಿಡ್ ದಿಂದಾನೇ ಹೊಸ ರಕ್ತ ಪೇಶಿಗಳು ಬಾಡಿನಲ್ಲಿ ಆಗುತ್ತೆ. ರಕ್ತ ಸಂಚಾಲನೆಗೆ ಬಾಡಿನಲ್ಲಿ ಪ್ರತಿಯೊಂದನ್ನ ರಿಜುವಿನೇಟ್ ಆಗಬೇಕಂದ್ರೆ ಫೋಲಿಕ್ ಆಸಿಡ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಫೋಲಿಕ್ ಆಸಿಡ್ಗೆ ತುಂಬಾ ಒಳ್ಳೇದು ಪಾಲಕ್ ಸೊಪ್ಪು. ಅದಕ್ಕೆ ಪಾಲಕ್ ಸೊಪ್ಪು ರೆಗ್ಯುಲರ್ ತಗೊಳ್ಳಿ. ಆಮೇಲೆ ಇವು ರೆಡ್ ಕಲರ್ ಏನೇನ್ ಫ್ರೂಟ್ಸ್ ಇರುತ್ತೆ ಅದರಲ್ಲಿ ಸಿಟ್ರುಲಿನ್ ಅಂಶ ಜಾಸ್ತಿ. ಅದು ದಾಳಿಂಬ್ರೆ ಇರ್ಬೋದು, ಕಲ್ಲಂಗಡ ಹಣ್ಣು ಇರ್ಬೋದು, ಬ್ಲ್ಯಾಕ್ ಕಲರ್ ದ್ರಾಕ್ಷಿ ಇರ್ಬೋದು, ಆಮೇಲೆ ನಿಮ್ಗೆ ಕ್ಯಾರೆಟ್ ಇರ್ಬೋದು, ಬೀಟ್ರೂಟ್ ಇರ್ಬೋದು. ಇವೆಲ್ಲ ರೆಡ್ ಅಥವಾ ಸ್ವಲ್ಪ ಪಿಂಕ್ ಅಥವಾ ಸ್ವಲ್ಪ ಪರ್ಪಲ್ ಈ ಕಲರ್ಸ್ ಏನ್ ಫ್ರೂಟ್ಸ್ ಇರುತ್ತೆ ನೋಡಿ, ರೆಗ್ಯುಲರ್ ಆಗಿ ತಗೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಬೇಸಿಗೆ ಕಾಲ ಇದೆ ಅಂತ ತಿಳ್ಕೊಳ್ಳಿ. ಬೇಸಿಗೆ ಕಾಲದಲ್ಲಿ ಏನ್ ಮಾಡ್ಬೇಕು, ಕಲ್ಲಂಗಡ ಹಣ್ಣು ಜಾಸ್ತಿ ತಗೋಬೇಕು. ಯಾಕೆ ಜಾಸ್ತಿ ತಗೋಬೇಕಂದ್ರೆ, ಒಂದು ಬಾಡಿನಲ್ಲಿ ಹೈಡ್ರೇಷನ್ ಚೆನ್ನಾಗಿ ಮಾಡುತ್ತೆ, ಒಂದು ಅಂದ್ರೆ ನೀರಿನ ಅಂಶನ ಜಾಸ್ತಿ ಮಾಡುತ್ತೆ. 2ನೇದು ಏನಂದ್ರೆ ಇದರಲ್ಲಿ ಸಿಟ್ರುಲಿನ್ ಅಂತ ಅಂಶ ಬಾಡಿನಲ್ಲಿ ಮೈಂಡ್ ನ ರಿಲ್ಯಾಕ್ಸ್ ಮಾಡುತ್ತೆ, ಮತ್ತು ಸೆಕ್ಸ್ ನ ಒಳ್ಳೆ ರೀತಿ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ಇಫ್ ಇನ್ ಕೇಸ್ ನೀವು ನಾನ್ ವೆಜಿಟೇರಿಯನ್ ಏನಾದರೂ ಇದ್ರೆ ಡೈಲಿ 2 ಬಾಯ್ಲ್ಡ್ ಎಗ್ ತಗೊಳ್ಳಿ. ಇಲ್ಲ ಸರ್ ನಾನು ನಾನ್ ವೆಜಿಟೇರಿಯನ್ ಇಲ್ಲ, ವೆಜಿಟೇರಿಯನ್ ಇದ್ರಿ, ನಾನು ಏನ್ ಮಾಡಬಹುದು? ನೀವು ದಿನ 4 ಖರ್ಜೂರ ತಗೊಳ್ಳಿ. ಅದರಲ್ಲಿ ಹಸಿ ಖರ್ಜೂರ ತಗೊಳ್ಳಿ. ಅದು ಬೆಳಗ್ಗೆ ತಕ್ಷಣ ಬ್ರಷ್ ಮಾಡಿ ತಿನ್ಬಹುದು, ಅಥವಾ ರಾತ್ರಿ ಮಲಗುವಾಗ ತಿನ್ಬಹುದು. ಅದರ ಜೊತೆಗೆ ದಿನ ರಾತ್ರಿ ಮಲಗಬೇಕಂದ್ರೆ 1 ಗ್ಲಾಸ್ ನೀರ್ ತಗೊಳ್ಳಿ. ಅದರಲ್ಲಿ 2 ಅಂಜೂರ, 4 ಬಾದಾಮಿ ನೆನೆ ಹಾಕ್ಬಿಟ್ಟು ಇಡೀ ರಾತ್ರಿ ಅದು ಇರ್ಲಿ ಹಾಗೆ ನೀರಿನಲ್ಲಿ. ಬೆಳಗ್ಗೆ ತಕ್ಷಣ ಬ್ರಷ್ ಆದ್ಮೇಲೆ ಅದು ಫಸ್ಟ್ 4 ಬಾದಾಮಿ 2 ಅಂಜೂರ ತಿನ್ಬಿಟ್ಟು ಆಮೇಲೆ ಅದೇ ನೀರು ಕುಡೀರಿ. ಇದರಿಂದ ಏನಾಗುತ್ತೆ, ಒಂದು ಬಾಡಿನಲ್ಲಿ ಮ್ಯಾಗ್ನೀಷಿಯಂ ಅಂತ ಅಂಶ ಅದು ಸ್ಟ್ರಾಂಗ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಸ್ಟ್ರಾಂಗ್ ಆಗುತ್ತೆ, ನರ್ವ್ಸ್ ರಿಪೇರ್ ಆಗಿದಿರುತ್ತೆ. ಎಷ್ಟೋ ಸತಿ ನರ್ವ್ಸ್ ವೀಕ್ ಆಗಿದಿರುತ್ತೆ. ಹೇಗ ಒಂದು ಗಿಡ ಇದೆ ಅಂತ ತಿಳ್ಕೊಳ್ಳಿ. ಇವಾಗ ಗಿಡನಲ್ಲಿ ಸ್ವಲ್ಪ ಎಲೆ ಕಲರ್ ಚೇಂಜ್ ಆಗ್ತಾ ಇದೆ, ತುಂಬಾ ಹಸಿರು ಏನಿಲ್ಲ, ಸ್ವಲ್ಪ ಅದು ಯೆಲ್ಲೋ ಕಲರ್ ಆಗ್ತಾ ಇದೆ, ಅಥವಾ ಎಲೆ ಉದರ್ತಾ ಇದೆ, ಅಥವಾ ಹೂವುಗಳು ಉದರ್ತಾ ಇದೆ. ನಾವ್ ಏನ್ ಮಾಡ್ತೀವಿ, ಒಂದು ಸ್ವಲ್ಪ ಏನೋ ತಿಪ್ಪೆ ಗೊಬ್ಬರನೋ ಅಥವಾ ಏನೋ ಜಿಂಕು, ಪೊಟ್ಯಾಸು, ಮ್ಯಾಗ್ನೀಸು, NPK, DAP ಏನಾದ್ರೂ ಸ್ವಲ್ಪ ಬೇರೆ ಸುತ್ತಮುತ್ತ ಹಾಕ್ಬಿಟ್ಟು ಸ್ವಲ್ಪ ನೀರ್ ಚೆನ್ನಾಗಿ ಕೊಡ್ತೀವಿ. ನೀರ್ ಕೊಟ್ಟಾದ್ಮೇಲೆ 2 ವಾರ 3 ಆದ್ಮೇಲೆ ಅದು ಗಿಡದ ಏನಿದೆ ಕಾಂತಿನೇ ಚೇಂಜ್ ಆಗ್ತದೆ. ಆ ತರ ನಮ್ಮ ಬಾಡಿನಲ್ಲಿ ಒಂದೊಂದು ನರ ಅವಾಗ ಒಂದೊಂದು ಕಾಲ ಅಂತರವಾಗಿ ಏನಾಗುತ್ತೆ, ವೀಕ್ ಆಗ್ತಾ ಹೋಗುತ್ತೆ. ಆ ಟೈಮ್ನಲ್ಲಿ ನಾವ್ ಏನ್ ಮಾಡ್ಬೇಕು, ಈ ತರ ನ್ಯೂಟ್ರಿಯೆಂಟ್ಸ್ ಬಾಡಿ ಕೊಟ್ಬಿಟ್ಟು ಅದರದಿಂದ ಒಂದು ಕಂಟಿನ್ಯೂಸ್ ಆಗಿ ವ್ಯಾಯಾಮ ಮಾಡಿ ಈ ತರ ಹೆಲ್ದಿ ಫುಡ್, ಹೆಲ್ದಿ ಸಪ್ಲಿಮೆಂಟ್ ತೊಗೊಳ್ತಾ ಇದ್ರೆ ಸ್ಲೋಲಿ ಬಾಡಿ ರಿಕವರ್ ಆಗುತ್ತೆ. ಹೇಗೆ ನಮ್ಮ ಹತ್ರ 1 ಕಾರ್ ಇದೆ ಅಂತ ತಿಳ್ತೀವಿ. 1 ಕಾರ್ಗೆ ನಾವು ಏನ್ ಮಾಡ್ತೀವಿ, 6 ತಿಂಗಳಿಗೆ ಒಂದ್ಸತಿ ಅಥವಾ 10,000 ಕಿಲೋಮೀಟರ್ ಆದ್ಮೇಲೆ ನಾವು ಸರ್ವಿಸಿಂಗ್ ಮಾಡ್ತೀವಿ. ಯಾಕೆ ಸರ್ವಿಸಿಂಗ್ ಮಾಡ್ಬೇಕಂದ್ರೆ, ನಮ್ಗೆ ಇಂಜನ್ ಏನೋ ತೊಂದರೆ ಆಗ್ಬಾರ್ದು, ಕಾರ್ ಚೆನ್ನಾಗಿರ್ಬೇಕು, ಕಾರ್ದು ಲೈಫ್ ಸ್ಪ್ಯಾನ್ ಚೆನ್ನಾಗಾಗ್ಬೇಕು. ನಾವ್ ಯಾವಾಗ ವರ್ಷಕ್ಕೆ 10,000 15,000 ರೂಪಾಯಿ ಕಾರ್ ಮೇಲೆ ಹಾಕ್ತಿವಿ, ಅದೇ ವರ್ಷಕ್ಕೆ ನಾವು 10-15,000 ರೂಪಾಯಿ ನಮ್ಮ ಬಾಡಿ ಮೇಲೆ ಹಾಕಿದ್ವಿ. ಯಾಕಂದ್ರೆ ಶರೀರೋ ಕಲ್ಲು ನಾತ್ ಧನುಷ್ ಸಾಧನ ಅಂತಾರೆ. ಬಾಡಿನಲ್ಲಿ
ಯಾವುದೋ ಸಂಸಾರನಲ್ಲಿ ಏನೋ ನೀವು ಮಾಡಬೇಕು, ಪ್ರಪಂಚದಲ್ಲಿ ನೀವು ಏನೋ ಮಾಡ್ಬೇಕಂದ್ರೆ ಶರೀರ ನಿಮ್ ಚೆನ್ನಾಗಿರ್ಬೇಕು. ನಿಮ್ಮ ಹತ್ರ ಕೋಟ್ಯಾಧಿಪತಿ ಇದ್ದೀರಾ ನೀವು, ಎಷ್ಟೋ ನಿಮ್ಮ ಹತ್ರ ಮರ್ಸಿಡೀಸ್ ಇದೆ, BMW ಇದೆ, ಆಡಿ ಇದೆ, ಬಟ್ 100 ಮೀಟರ್ ನಿಮಗೆ ನಡಿಯಕ್ ಆಗಲ್ಲ ಅಂದ್ರೆ ನಿಮ್ ಆಸ್ತಿ ತಗೊಂಡ್ಬಿಟ್ಟು ಏನ್ ಮಾಡ್ಬೇಕು? ಸೊ ಅದಕ್ಕೆ ನಿಮ್ ಶರೀರ ಏನಿದೆಯಲ್ಲ ನಿಮ್ಮದು ಪ್ರಾಪರ್ಟಿ, ನಿಮ್ ಬಾಡಿನೇ ನಿಮ್ ಇನ್ವೆಸ್ಟ್ಮೆಂಟ್. ಅದಕ್ಕೆ ಶರೀರ ಮೇಲೆ ಗಮನ ಕೊಡಿ. ಡ್ರೈ ಫ್ರೂಟ್ಸ್ಗೆ ಹೋಗ್ಲಿ ತಿಂಗಳಿಗೆ ಒಂದು 3,000 4,000 ತಪ್ಪೇನಿಲ್ಲ. ಎಷ್ಟೋ ಜನ ಸ್ಮೋಕಿಂಗ್ ಮಾಡ್ಬಿಟ್ಟು 2,000 ರೂಪಾಯಿ 3,000 ರೂಪಾಯಿ ತಿಂಗಳಿಗೆ ವೇಸ್ಟ್ ಮಾಡ್ತಾರೆ, ಕುಡಿದ್ಬಿಟ್ಟು 10,000 ರೂಪಾಯಿ ವೇಸ್ಟ್ ಮಾಡ್ತಾರೆ. ಎಷ್ಟೋ ಜನ ಏನ್ ಮಾಡ್ತಾರೆ, ಇವ್ ರೋಡ್ ಸೈಡ್ ಟೆಂಟ್ ಹಾಕಿದಿರ್ತಾರೆ, ಆ ಕಡೆ ಹರಿಯಾಣದಿಂದ, ರಾಜಸ್ಥಾನದಿಂದ, ಡೆಲ್ಲಿ ಕಡೆಯಿಂದ ಬಂದಿದಿರ್ತಾರೆ. ಜನರನ್ನ ಸುಮ್ನೆ ಮಂಕ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, 10,000 ಈ ಭಸ್ಮ ಹೇ, ಅದು ಭಸ್ಮ ಇದೆ, ಸೊ ವಜ್ರ ಭಸ್ಮ ಅಂತ ಹೇಳ್ಬಿಟ್ಟು 15,000 ರೂಪಾಯಿ 20,000 ರೂಪಾಯಿ ಸುಮ್ನೆ ತಗೊಂಡ್ಬಿಡ್ತಾರೆ. ಅವ್ರಿಗೆ 5,000 ರೂಪಾಯಿ 10,000 ರೂಪಾಯಿ ಕೊಡೋಕ್ಕಿಂತ ನೀವೇನ್ ಮಾಡ್ಬಿಟ್ಟೆ, ಡ್ರೈ ಫ್ರೂಟ್ಸ್ ಅಂಗಡಿಗೆ ಹೋಗಿ ಸ್ವಲ್ಪ ಐಟಮ್ ಹೇಳ್ತೀನಿ. 1 kg ಖರ್ಜೂರ, 1 kg ಏನಿದೆ ಬಾದಾಮಿ, 1 kg ಗೋಡಂಬಿ, ಕುಂಬಳಕಾಯಿ ಬೀಜ 1/4 kg, ಓಕೆನಾ, ಸ್ವಲ್ಪ ಅರ್ಧ ಅಂಜೂರ 1/2 kg, ಇವೆಲ್ಲ ತಂದು ಮನೆಯಲ್ಲಿ ತಂದಿಡಿ. ಸ್ವಲ್ಪ 1 kg ತುಪ್ಪ, ಇದು ದಿನ ತಿನ್ನಿ. ಇದು ನೀವು ತಿನ್ನಕ್ ಸ್ಟಾರ್ಟ್ ಮಾಡ್ರೆ ನಿಮಗೆ ಯಾವುದೋ ಪಿಲ್ಸ್ ಬೇಕಾಗಲ್ಲ, ಅಥವಾ ಯಾವುದೋ ರೀತಿ ಸೆಕ್ಸ್ ನಲ್ಲಿ ಪ್ರಾಬ್ಲಮ್ ಆಗಲ್ಲ, ಜಾಯಿಂಟ್ ಪೇನ್ ಆಗಲ್ಲ, ಬ್ಯಾಕ್ ಪೇನ್ ಆಗಲ್ಲ. ಯಾಕಂದ್ರೆ ಇದು ರಿಚ್ ಏನಾಗುತ್ತೆ ಬಾಡಿನಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ. ನೀವು ಎಷ್ಟೋ ಜನ ಏನ್ ಅಭ್ಯಾಸ ಮಾಡಿದ್ರೆ 30 ವರ್ಷ ಆದ್ಮೇಲೆ ಒಂದು ಸಪ್ಲಿಮೆಂಟ್ ತಗೋತಾರೆ, ಯಾವುದೋ ಕಂಪನಿದ್ ಇರ್ಬೋದು, ಅದು ಜಿಂಕೋವಿಟ್ ಇರ್ಬೋದು, A to Z ಬರ್ಬೋದು, ರಿವೈಟಲ್ ಇರ್ಬೋದು. ಅದು ತಿನ್ನಕ್ಕಿಂತ ತಿಂಗಳಿಗೆ ಅದೇನು 1,000 ರೂಪಾಯಿ ಆಗುತ್ತೆ ಪಿಲ್ಸ್. ನೀವು 1,000 ರೂಪಾಯಿದು ಡ್ರೈ ಫ್ರೂಟ್ಸ್ ತಿನ್ನಿ, ನ್ಯಾಚುರಲಿ ಇರುತ್ತಲ್ಲ. ಸೊ ಇದು ಆಯ್ತು ಅಕ್ಯೂಟ್ ಇರೆಕ್ಟೈಲ್ ಡಿಸ್ಫಂಕ್ಷನ್. ಸೊ ಅಕ್ಯೂಟ್ ಇರೆಕ್ಟೈಲ್ ಡಿಸ್ಫಂಕ್ಷನ್ ಬಗ್ಗೆ ಮತ್ತೆ ತಮಗೆ ಏನಾದ್ರೂ ಡೌಟ್ ಇದೆ ಅಥವಾ ಏನಾದ್ರೂ ತಿಳ್ಕೊಬೇಕಂದ್ರೂ ನಾವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸೊ ದಟ್ ಮತ್ತೆ ನಾವು ಬರುವಾಗ ಇದ್ರ ಬಗ್ಗೆ ಮತ್ತೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ.